ಸ್ವಾಮೀಜಿಗಳ ಹುಟ್ಟುಹಬ್ಬವನ್ನು ಭಾಳ ವಿಶ್ವಾಸದಿಂದ ದಾಸೋಹವನ್ನು ಇಲ್ಲಿ ಶುರು ಮಾಡಿ ಶಾಲೆಯನ್ನು ಮಾಡಬೇಕು ಅಂತ ಒಂದು ಒಳ್ಳೆಯ ಜವಾಬ್ದಾರಿ ಹೊತ್ಕೊಂಡು ಎಲ್ಲರೂ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮೇಯರ್ ಆಗಿರುವಂಥ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ, ನಮ್ಮ ಕಾರ್ಪೊರೇಟರ್ ಹನುಮಂತಯ್ಯನವರು ಇದ್ದಾರೆ, ಜಯಕುಮಾರ್ ಇದ್ದಾರೆ, ನವೀನ್ ಕುಮಾರ್ ಇದ್ದಾರೆ, ಇಲ್ಲಿನ ಸ್ಥಳದ ಯಜಮಾನರಂಥ ಪೂರ್ಣಪ್ರಜ್ಞ ಆಚಾರ್ಯರು ಇದ್ದಾರೆ, ಜಯಕುಮಾರ್ ಇದ್ದಾರೆ. ಎಲ್ಲರೂ ಒಂದು ರೀತಿ ಸ್ವಾಮೀಜಿಗಳ ಒಂದು ಶ್ರದ್ಧೆನೇ ಯಾವ ಜಾತಿ ಅನ್ನದಿರ ಸರಸ್ವತಿಯನ್ನು ಕೊಟ್ಟು ದಾಸೋಹವನ್ನು ನಡೆಸೋಂಥ ಕೀರ್ತಿ ನಮ್ಮ ಸ್ವಾಮೀಜಿಗಳಿದೆ ಅಂತ ಹೇಳೋದಕ್ಕೆ ಇಷ್ಟ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ 118ನೇ ಜಯಂತ್ಯೋತ್ಸವ ಶಾಸಕರು ಆದ ಕೃಷ್ಣಮ್ಮ ಸರ್ ಅವರು ಹಾಗೂ ಈ ಒಂದು ಭಾಗದ ಮಾಜಿ BBMP ಸದಸ್ಯರಾದ ಹನುಮಂತಯ್ಯನವರು ಜೊತೆಗೆ ಸಿದ್ಧಗಂಗಾ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಜೊತೆಗೆ ಸಮಾಜದ ಬಂಧುಗಳೆಲ್ಲ ಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇದ್ದೀವಿ. ಇಂಥ ಮಹನೀಯರ ಒಂದು ಹುಟ್ಟುಹಬ್ಬ ಜಯಂತ್ಯೋತ್ಸವನ ಆಚರಿಸೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಆದರ್ಶಗಳನ್ನ ಅವರ ತತ್ವಗಳನ್ನ ಪಾಲನೆ ಬಹುಶಃ ನಾವು 100% ನಾವು ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಸ್ವಲ್ಪ ಒಂದು ಭಾಗದಷ್ಟು ನಮ್ಮ ಸಮಾಜದ ನಮ್ಮ ಅಕ್ಕಪಕ್ಕದ ಒಂದು ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದ್ರ ಮುಖಾಂತರ ನಾವು ಆ ಕೆಲಸ ಮಾಡ್ಕೊಂಡು ಹೋದರೆ ಪರಮ ಪೂಜ್ಯರ ಜಯಂತ್ಯೋತ್ಸವ ಮಾಡೋದಕ್ಕೂ ಸಾರ್ಥಕ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಈ ಒಂದು ಭಾಗದಲ್ಲಿ ಸ್ಥಳೀಯ ಶಾಸಕರು ಹಾಗೂ ನಗರಸಭಾ ಸದಸ್ಯರು ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಈ ಒಂದು ಭಾಗದ ಎಲ್ಲ ಮುಖಂಡಗಳು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮುಂದೆ ಒಂದು ಸಮಾಜದ ಏಳಿಗೆ, ಒಂದು ಸಮಾಜದ ಉದ್ಧಾರ ಆಗಬೇಕು ಅಂದರೆ ಸಮಾಜದ ನಾಯಕರ ಪಾತ್ರನೂ ಅಗತ್ಯ ಇದೆ ಅನ್ನೋದು ಈಗಾಗಲೇ ಅವರು ಸಾಬೀತು ಮಾಡಿದ್ದಾರೆ. ಎಲ್ಲ ಭಾಗದಲ್ಲೂ ಅದಾಗಬೇಕು ಅನ್ನೋದು ನನ್ನ ಭಾವನೆ. ಜೊತೆಗೆ ಇಂಥ ಜಯಂತ್ಯೋತ್ಸವ ಮಾಡೋದಕ್ಕೂ ಸಾರ್ಥಕ ಅನ್ನೋದು ಹೇಳ್ಬೇಕು. ಈ ಸಿದ್ಧಗಂಗಾ ಶ್ರೀಗಳವರ ಜಯಂತ್ಯೋತ್ಸವವನ್ನು ಬಡಾವಣೆಯಲ್ಲಿ ನಮ್ಮ ಈ ಒಂದು ಅಸೋಸಿಯೇಷನ್ ಅವರು ಭಾಳ ಶ್ಲಾಘನೀಯವಾದದ್ದು. ಇದರಲ್ಲಿ ನಮ್ಮ ಶಾಸಕರು ಹೇಳಿದಾಗೆ ನಾವು ಈ ಒಂದು ಪ್ರದೇಶದಲ್ಲಿ ಸ್ವಾಮೀಜಿಯವರು ಏನು ನಮಗೆ ಹಾಕಿಕೊಟ್ಟಿದ್ದಾರೆ ದಾರಿ, ಆ ದಾರಿನಲ್ಲಿ ಮುಂದುವರೆದು ಅವರ ಈ ಅನ್ನದಾಸೋಹ ಮತ್ತು ವಿದ್ಯಾದಾನ ಇವೆರಡರಲ್ಲೂ ಕೂಡ ನಮ್ಮ ಈ ಒಂದು ಪ್ರದೇಶದಲ್ಲಿ ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಆ ಒಂದು ವಿಷಯದಲ್ಲಿ ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಕರ್ನಾಟಕ ರತ್ನ ಪದ್ಮಭೂಷಣ ನಡೆದಾಡೋ ದೇವರು ತ್ರಿವಿಧದಾಸರು ಈ ನಮ್ಮ ಸಿದ್ಧಗಂಗೆಯನ್ನು ಇವತ್ತಿನ ದಿವಸ ನಮ್ಮ ದಕ್ಷಿಣ ಕಾಶಿ ಅಂತ ಕರೀತಾರೆ. ಕಾರಣ ಅಷ್ಟೇ ಪವಿತ್ರವಾದ ಜಾಗ ಇದು. ಸಿದ್ಧಗಂಗಾ ಶ್ರೀಗಳು ಆಶ್ರಯದಲ್ಲಿ ಇವತ್ತು ಅನ್ನ, ಅರಿವು, ಆಶ್ರಯ ಮೂರು ತ್ರಿವಿಧ ದಾಸೋಹವನ್ನು ನಡೆಸ್ಕೊಂಡ್ಬರ್ತಾ ಏಕೈಕ ಮಠ ಅಂದರೆ ಶ್ರೀ ಸಿದ್ಧಗಂಗಾ ಮಠ. ಇವತ್ತು ಅಲ್ಲಿ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸ ತೊಗೊಳ್ತಾರೆ, ಆಶ್ರಯ ಆಗ್ತಿದ್ದಾರೆ, ಅನ್ನ. ಒಂದೇ ಕಾಲದಲ್ಲಿ ಇಷ್ಟು 3 ಮಕ್ಕಳು ತುಂಬ ಕಷ್ಟ ಇದೆ ಪರಿಸ್ಥಿತಿ. ಅಂಥದ್ರಲ್ಲಿ ಕಂತೆ ಭಿಕ್ಷೆ ಎತ್ತಿ ಅವತ್ತು ದಿವಸ ಕೇವಲ 13 ಮಕ್ಕಳಿಗೆ ಶುರು ಮಾಡಿದ ಮಠ ಇವತ್ತು ಸಾವಿರಾರು ಲಕ್ಷಾಂತರ ಜನ ವಿದ್ಯಾವಂತರಾಗಿದ್ದಾರೆ. ಸಾಧುವಂಥ ಇಲ್ಲಿ ಓದಂಥ ಎಲ್ಲ ಪುಣ್ಯ ಪುರುಷರು ದೇಶ ವಿದೇಶಗಳಲ್ಲಿ ಒಳ್ಳೊಳ್ಳೆ ಅಧಿಕಾರಗಳಿದ್ದಾರೆ, IPS IAS ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಇವತ್ತು ಅಲ್ಲಿರುವಂಥ ಹಳೆ ವಿದ್ಯಾರ್ಥಿ ಸಂಘ ಅಂತ ಏನಿದೆ ಅವರೆಲ್ಲ ಇವತ್ತು ಮಠಕ್ಕೆ ಅವ್ರ ಕೈಲಾದ ದೇಣಿಯನ್ನು ಕೊಡ್ಕೊಂಡು ಬರ್ತಾ ಇವತ್ತು ಭಾರಿ ತುಂಬ ಚೆನ್ನಾಗಿದ್ದಾರೆ. ಇವತ್ತು ಸಹ ತುಮಕೂರಲ್ಲಿ ನೋಡೋದಕ್ಕೆ ಒಂದು ಹಬ್ಬ, ನಾಡಹಬ್ಬ. ಆ ನಾಡಹಬ್ಬದಲ್ಲಿ ಇವತ್ತಿನ ಸಹ ಕೇಂದ್ರದ ಸಚಿವರಾದ ರಾಜನಾಥ್ ಸಿಂಗ್ ಸಾಹೇಬರು ಕೂಡ ಇವತ್ತು ಮುಂದೆ ಪಾಲ್ಗೊಳ್ತಾರೆ. ಯಾವ ದೇಶದ ಯಾವುದೇ ಪ್ರಧಾನಿ ಆಗಲಿ ರಾಷ್ಟ್ರಪತಿ ಆಗಲಿ ಮೊದಲು ಭೇಟಿ ಕೊಡೋದು ನಮ್ಮ ಸಿದ್ಧಗಂಗಾ ಮಠಕ್ಕೆ. ಅಲ್ಲಿ ಯಾವುದೇ ಜಾತಿ ಮತ ಭೇದ ಬಡವ ಬಲ್ಲಿದ ಅನ್ನೋ ಯಾವುದೇ ಒಂದು ಭೇದ ಭಾವ ಇದ್ದರೆ ಇವತ್ತು ಸಹ ಅಲ್ಲಿ ಅಕ್ಷರಜ್ಞಾನ ನಡೀತಾ ಇದ್ದರೆ ಅದು ಪವಿತ್ರವಾದ ಸಾಕ್ಷಿ. ಅಂಥ ಒಂದು ಪುಣ್ಯಾತ್ಮರ 118ನೇ ಜನ್ಮದಿನೋತ್ಸವವನ್ನು ಸತತವಾಗಿ ನಾವು ಕಳೆದ 6 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕೈಲಾದ ಒಂದು ಅಣಿ ಸೇವೆ ಏನು ಅಲ್ಲಿ ಲಕ್ಷಾಂತರ ಜನ ಮಾಡ್ತಾರೆ, ನಮ್ಮ ಕೈಲಾದ ನಾವೇ ಯಾರು ನಮ್ಮಲ್ಲೇ ಎಲ್ಲ ಸೇರ್ಕೊಂಡು ಹಾಕಿ 1,000, 1,500 ಜನ, 2,000, 3,000 ಜನ ತನಕ ನಮ್ಮ ಕೈಲಾದ ಒಂದು ಪ್ರಸಾದ ದಾಸೋಹ, ಅನ್ನ ದಾಸೋಹ ಮಾಡ್ತಾಯಿದ್ದೀವಿ. ಭಗವಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ
ಒಂದು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ದಾಸೋಹ ಮಾಡೋ ಒಂದು ಶಕ್ತಿ ಕೊಡಲಿ ಅಂತ ಭಗವಂತನ ಕೇಳ್ಕೊಂತ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶುಭ ಚೈತ್ರ ಮಾಸೆ ಭರಣಿ ನಕ್ಷತ್ರ ಶುಭ ಯೋಗ ಶುಭ ಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಿತಾಯ ಅಸ್ಯಾಂ ಶುಭ ದಿವಸೌ ಶ್ರೀ ಮಮ ರಾಜ್ಯಸ್ಯ ಮಮ ಗ್ರಾಮಸ್ಯ ಮಮ ರಾಷ್ಟ್ರಸ್ಯ ಸಕಲ ವರುಣ ಕೃಪಾ ಕುಕ್ಷೋತ ಸಾಗರ ಸರ್ವೇ ಸಪ್ತದ್ವೀಪಾವಸುಂದರ ಋಗ್ವೇದೋ ತೈಜುರ್ವೇದೋ ಸಾಮವೇದೋ ಅಥರ್ವಣಃ ಅಂಗೈ ಚ ಸಹಿತಾ ಸರ್ವೇ ಕಲಶಂತು ಸಮಾಸಿತಾಃ ಗಾಯತ್ರಿ ಚೈವ ಸಾವಿತ್ರಿ ಶಾಂತಿ ಪುಷ್ಟೀಕರೇ ತಥಾ ಆಯಾಂತು ಮಮ ಶಾಂತರ್ಥಂ ದುರ್ದಕ್ಷೇಕಾರಕಾಃ ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಗಂಗಾ ಪರಮೇಶ್ವರ ದೇವತಾಭ್ಯೋ ನಮೋ ನಮಃ ಓಂ ಭೋಃ ಗಂಗಾಮಿ ಸ್ಥಾಪಯಾಮಿ ಪೂಜಯಾಮಿ ಜ್ಯೋತಿರ್ದೇವತಾಭ್ಯೋ ನಮೋ ನಮಃ ಶೋಭಮಾನ ಕಲ್ಯಾಣಃ ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ ನಾನಾವಿಧಾನ್ ಪರಿಮಳಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಯೋಪಾಂ ಪುಷ್ಪಂ ವೇದ ಸಾತಿಶಯದಾನೇ ರೂಪಾದೇಕಾನೇ ಜ್ಯೋತಿ ಇಂದೋದರ ಮುಖಲೇದೆ ಒಂದೇ ಪರವಸ್ತು ತಾನಾಗಿರುತ್ತಿಹುದೆಂದ ಚಂದಾದೆಂದೆ ತೋವೆ ಒಂದಾರತಿಯನ್ನು ತಂದು ಜಯ ದೇವ ಪುರುಷೇಶ ಶಿವಶಕ್ತಿ ಶಿವಜೀವಾರೆಂದ ವರಪೂಜ್ಯ ಪಾರ್ವತಿ ಪತಿರ್ ಮಹಾದೇವ ಶಿವಕುಮಾರ ಮಹಾಸ್ವಾಮಿ ಕೇ ಜಯ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿರ್ ಮಹಾದೇವ ವಿಜಯ್ ಒಂಚೂರು ಹಿಂದಕ್ಕೆ ಬನ್ನಿ ಎಲ್ಲರೂ ಕಾಣಿಸ್ತಾರೆ ನಮ್ಮ ನಿಮ್ಮ ನೆಚ್ಚಿನ ಶಾಸಕರು ಬಡವರ ಬಂಧು ಕೊಡುಗೆ ದಾನಿ ಅವ್ರು ಕಾಣಲ್ಲ ಕೂತಿರೋರಿಗೆ ನಮ್ಗೆಲ್ಲರ ಏನು ನಾವು ಈ ಒಂದು ಭಾಗದಲ್ಲಿ ಇಷ್ಟು ಆರಾಮಾಗಿದ್ದೀವಿ ಅಂದ್ರೆ ಕಾರಣ ಕೃಷ್ಣಪ್ಪಾಜಿ ಅವರ ಹೆಸರನ್ನು ನಾವು ಅವರಿಗೆ ನಮ್ಮ ಸಿದ್ಧಗಂಗಾ ಸೇವಾ ಸಮಿತಿ ಪರವಾಗಿ ಒಂದು ಚಿಕ್ಕ ಕಿರು ಕಾಣಿಕೆ. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮದಿನೋತ್ಸವ ಎಂದು ನಮ್ಮ ಪೂರ್ಣಕುಂಡ ಬಡಾವಣೆಯಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಮ ಸಿದ್ಧಗಂಗಾ ಸೇವಾ ಸಮಿತಿ ಪರವಾಗಿ ಎಲ್ಲ ಸದಸ್ಯರು ಬರಬೇಕು. ಸಿದ್ಧಗಂಗಾ ಸೇವಾ ಸಮಿತಿ ಸದಸ್ಯರು ಈ ಭಾಗದ ಬಿಬಿಎಂಪಿ ಕಾರ್ಪೊರೇಟರ್ ಅವರು ಸಿದ್ಧಗಂಗಾ ಸೇವಾ ಸಮಿತಿ ಪರವಾಗಿ ಚಿಕ್ಕ ಕಿರು ಕಾಣಿಕೆ ಅವರಿಗೆ ರವಿ ಬರ್ಬೇಕು. ರವಿ ವರ್ಷದ ಶಿವಕುಮಾರ ಸ್ವಾಮೀಜಿ ಅವರ ಕೆಂಪೇಗೌಡರು ಕೆಂಪೇಗೌಡ್ರೆ ಅಂದ್ರೆ ಎಲ್ಲ ನಮ್ಗೆ ಜವಾಬ್ದಾರಿಗಳನ್ನ ಕಮ್ಮಿ ಮಾಡ್ತಾರೆ, ಕೆಲಸಗಳನ್ನ ಈಸಿ ಮಾಡ್ತಾರೆ. ಸಾಹೇಬ್ರನ್ನ ಕರ್ಕೊಂಡು ಹನುಮಂತಯ್ಯನವರು ಸಿದ್ಧಗಂಗಾ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 118ನೇ ಜನ್ಮೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಗೌರವಾನ್ವಿತವಾಗಿ ಭಾಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷವೂ ಸಹ ಈ ಒಂದು ಜಾಗದಲ್ಲೇ ಮಾಡ್ಕೊಂಬರ್ತಾ ಇದ್ದೀವಿ. ಹುಟ್ಟಿದಬ್ಬಕ್ಕೆ ನಾವೆಲ್ಲ ಸೇರಿರೋದು ನಮ್ಮ ಅದೃಷ್ಟ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನೆಚ್ಚಿನ ನಾಯಕರು, ಸರಳ ಸಜ್ಜನಿಕೆಗೆ ಹೆಸರಾದ ನಮ್ಮ ಶಾಸಕರಾದ ನಮ್ಮ ಕೃಷ್ಣಪ್ಪಾಜಿ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ
ಮತ್ತೊಬ್ಬರು ಅವರು ಸಹ ಸರಳ ಸಜ್ಜನಿಕೆಗೆ ನಮ್ಮ ಕಾರ್ಪೊರೇಷನಲ್ಲಿ ಭಾಳ ಹೆಸರಾದವರು. ನಮ್ಮ ಭಾಳ ಆತ್ಮೀಯತೆಯಿಂದ ನಾನು ಕಾರ್ಪೊರೇಟರ್ ಆಗಿದ್ದಾಗ ಏನೇ ಕೆಲಸ ಕಾರ್ಯಗಳಿರಲಿ ಅವರು ಪಕ್ಷಭೇದ ಮರೆತು ನಮ್ಮ ಲೆಟ್ರ್ ಇಟ್ಟಿದ ತಕ್ಷಣ ಸೈನ್ ಹಾಕಿ ಕಳ್ಸೋರು. ನನ್ನ ವಾರ್ಡ್ಗೆ 2 ಕೆಂಪೇಗೌಡ ಪ್ರಶಸ್ತಿನೂ ಕೊಟ್ಟರು ಅವಾಗ. ಮತ್ತು ನಮ್ಮ ಇವತ್ತಿನ ದಿವಸ ಇಂಡೋರ್ ಸ್ಟೇಡಿಯಂ ಏನು ಮಾಡಿದ್ದೀವಿ ಅವತ್ತು ಆ ಲೆಟ್ರ್ ಕೊಟ್ಟಾಗ ಅದಕ್ಕೆ ಸೈನ್ ಹಾಕಿ ಸಹ ಕಳಿಸಿದ್ರು. ಹಾಗಾಗಿ ನಿಜಕ್ಕೂ ಅವರು ಇವತ್ತಿನ ದಿವಸ ಅವ್ರನ್ನ ನೀವು ಕರೆದಿರೋದು ತುಂಬ ಸಂತೋಷ. ಅವ್ರನ್ನೂ ಸಹ ಮತ್ತೊಮ್ಮೆ ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಆತ್ಮೀಯರು ಮತ್ತು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ವಿಜಯಕುಮಾರ್ ಬಾಬು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ನಮ್ಮ ಕೇಶವರಾಜು ಅಧ್ಯಕ್ಷರು, ನಮ್ಮ ನವೀನ್ ಅಧ್ಯಕ್ಷರು, ನಮ್ಮ ಸತೀಶ್ ಗೌಡರು ಉಪಾಧ್ಯಕ್ಷರು, ಕೆಂಪೇಗೌಡರು, ಮೋಹನ್ ಮತ್ತು ಇವತ್ತಿಂದ ಏನು ಅಸೋಸಿಯೇಷನ್ ಇದ್ದಾರೆ ಅವ್ರು ನಿಜಕ್ಕೂ ನಮ್ಮ MLA ಆಗ್ಬೋದು, ನಮಗಾಗ್ಬೋದು ಎಲ್ಲ ರೀತಿಯೂ ಬೆನ್ನೆಲುಬಾಗಿ ಆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಅವರು ಎಲ್ಲ ಒಗ್ಗಟ್ಟಾಗಿ ನಿಜಕ್ಕೂ ಒಳ್ಳೊಳ್ಳೆ ಎಲ್ಲ ಮುಖಂಡರಿದ್ದಾರೆ ನಮ್ಮ ವಾರ್ಡ್ನಲ್ಲಿ. ಈ ಒಂದು ಏನು ಸಿದ್ಧಗಂಗಾ ಸೇವಾ ಸಮಿತಿಯಲ್ಲಿರುವಂಥ ಎಲ್ಲ ಮುಖಂಡರಾಗ್ಬೋದು. ಅಲ್ಲಿ ಒಬ್ಬರ ಹೆಸರು ಹೇಳಿ ಒಬ್ಬರು ಬಿಟ್ಟರೆ ತಪ್ಪಾಗುತ್ತೇನೋ, ಆದ್ರೂ ಸಹ ನಮ್ಮ ಪ್ರಸಾದ್ ಅವರು ಹಿರಿಯರು, ಅವರ ಒಂದು ಸಂಘಟನಾ ಚಾತುರ್ಯ ನಿಜಕ್ಕೂ ಒಪ್ಪಬೇಕಾದ್ದು. ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲೆಲ್ಲಿ ಇರೋರ್ನೆಲ್ಲ ಒಗ್ಗೂಡಿಸಿ ನಮ್ಮ ವಾರ್ಡ್ನಲ್ಲಿ ಆ ಒಂದು ಟೀಮ್ ವರ್ಕ್ ಅಂತ ಏನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಅವ್ರಿಗೂ ನಾವು ಒಂದು ಅಭಿನಂದನೆ ಸಲ್ಲಿಸೋಣ ಅಂತೇಳಿ ಇಷ್ಟಪಡ್ತೀನಿ. ಅದೇ ರೀತಿ ನಿಜಕ್ಕೂ ಒಳ್ಳೊಳ್ಳೆ ನಮ್ಮ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಇರುವಂಥ ನಮ್ಮ ಮುಖಂಡರು ಈ ಒಂದು ಸಮಿತಿಲಿದ್ದಾರೆ. ಅವ್ರಿಗೆಲ್ಲ ನಿಜಕ್ಕೂ ನಿಮಗೆ ಚಿರಋಣಿ. ನಮ್ಮ ಶಾಸಕರು ಮಾತಾಡ್ತಾ ಸ್ವಾಮೀಜಿಗಳ ಬಗ್ಗೆ ಮತ್ತು ಏನೇನು ಅವ್ರು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ಅವರು ತಿಳಿಸ್ತಾರೆ. ನಾನೇ ಎಲ್ಲ ತಿಳಿಸ್ಬಿಟ್ರೆ ತಪ್ಪಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮನ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹಂತವಾಗಿ ತೊಗೊಂಡು ಏನು ದಾಸೋಹ ಆ ಒಂದು ಕಾರ್ಯಕ್ರಮನ ಅವರ ಹೆಸರಲ್ಲಿ ಮಾಡೋಣ ಅಂತ ನನಗೂ ಆಸೆ ಇದೆ. ಅದನ್ನು ಮುಂದಿನ ದಿನದಲ್ಲಿ ಮಾಡೋಣ ಅಂತಲೂ ಹೇಳ್ತಾ ನಿಮ್ಮ ಜೊತೆಯಲ್ಲಿ ನಿಮ್ಮ ಬೆನ್ನೆಲುಬಾಗಿ ಸದಾ ನಿಮ್ಮ ಜೊತೆ ಶಾಸಕರು ನಾನು ಸದಾ ಇರ್ತೀವಿ. ಮತ್ತು ನಮ್ಮೆಲ್ಲ ಮುಖಂಡರು, ನಮ್ಮ ರಮೇಶ್ ರಾಜ್ ಅವರಾಗ್ಬೋದು, ವಿಜಯಕುಮಾರ್ ಆಗ್ಬೋದು, ಎಲ್ಲ ನಮ್ಮೆಲ್ಲ ಮುಖಂಡರು ಸಹ ನಿಮ್ಮ ಜೊತೆ ಇದ್ದು ಈ ಒಂದು ಸಿದ್ಧಗಂಗಾ ಸೇವಾ ಸಮಿತಿನ ಮುಂದಿನ ದಿನದಲ್ಲಿ ಇನ್ನೂ ಎತ್ತರದ ಮಟ್ಟಕ್ಕೆ ತಗೊಂಡೋಗಿ ಏನು ಈ ಒಂದು ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ಮುಂದೆ ಆಯೋಜನೆ ಮಾಡೋಣ ಅಂತ ಹೇಳ್ತಾ ಮುಂದೆ ಯಡಿಯೂರಪ್ಪರಾಗ್ಬೋದು, ವಿಜೇಂದ್ರ ಆಗ್ಬೋದು, ಮತ್ತು ಮುಂದೆ ಇನ್ನೂ ದೊಡ್ಡ ದೊಡ್ಡ ಲೀಡರ್ಗಳು ಏನಿದ್ದಾರೆ ನಿಮ್ಮವರು, ಅವ್ರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕರೆಯುವಂಥ ವ್ಯವಸ್ಥೆನ ಮಾಡೋಣ ಅಂತಲೂ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಮೇಡಮ್ ಅವ್ರು ಮಾತಾಡ್ತಾರೆ ಅಂತ ಕೇಳೋಣ. ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳನ್ನ ಸ್ಮರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಒಂದು ಭಾಗದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪ ಸರ್ ಅವರೇ, ಅದೇ ರೀತಿ ಈ ಒಂದು ಭಾಗದ ಈ ಒಂದು ವಾರ್ಡಿನ ಮಾಜಿ BBMP ಸದಸ್ಯರಾದ ಹನುಮಂತಯ್ಯ ಸರ್ ಅವರೇ, ಜೊತೆಗೆ ಮಹಾಸಭಾ ಬೆಂಗಳೂರು ಘಟಕದ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಅವರೇ, ಪೂರ್ವಕವಾಗಿ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಈಗಾಗಲೇ ಹನುಮಂತಯ್ಯ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಜೊತೆಗೆ ಅವರು ಕಾರ್ಯವೈಖರಿ ಇರ್ಬೋದು, ಜೊತೆಗೆ ಸ್ಥಳೀಯ ಶಾಸಕರು ಈ ಒಂದು ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನಪ್ರಿಯ ಕಾರ್ಯಕ್ರಮಗಳನ್ನ ಜನರಿಗೋಸ್ಕರ ಕೊಟ್ಟಿದ್ದಾರೆ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಇವತ್ತಿನ ದಿನ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ, ಜಯಂತ್ಯೋತ್ಸವ ಕಾರ್ಯಕ್ರಮ, ಸದಾ ನಾವು ಇಂಥ ಮಹನೀಯರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮನ ಆಚರಿಸ್ತಾನೇ ಬರ್ತಾ ಇರ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ನನ್ನ ಅಭಿಪ್ರಾಯ ಆ ಒಂದು ಮಹನೀಯರ ತತ್ವಗಳು, ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದು ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಜೊತೆಗೆ ಪರಮ ಪೂಜ್ಯ ಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲದೆ ಇರೋರೇ ಯಾರೂ ಇಲ್ಲ. ತ್ರಿವಿಧ ದಾಸೋಹದ ಮುಖಾಂತರ ಸಾವಿರಾರು ಮಕ್ಕಳ ಜೀವನ ಕಟ್ಕೊಟ್ಟಂಥವ್ರು. ಎಲ್ಲೋ ಒಂದು ಕಡೆ ನಾವು ನೋಡ್ತೀವಿ, ಅನ್ನ, ಅಕ್ಷರ, ಸೂರು ಯಾರು ಕಲ್ಪಿಸ್ಕೊಡ್ತಾರೆ ಅಂತ ನಾವು ನೋಡಿದಾಗ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಮಹನೀಯ ಸ್ವಾಮೀಜಿಗಳಿಗೆ ನಾವು ಈ ಒಂದು ದಿನ ನಾವು ಆಭಾರಿಯಾಗಿರ್ಬೇಕು ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಸರ್ಕಾರದ ಜೊತೆಯಾಗಿ ಕೆಲಸ ಕಾರ್ಯಗಳನ್ನ ಈ ಒಂದು ಮಠಮಾನ್ಯಗಳು ಮಾಡ್ಕೊಂಡು ಬರ್ತಾ ಇದೆ ತ್ರಿವಿಧ ದಾಸೋಹದ ಮುಖಾಂತರ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ಸುತ್ತೆ ಬಂಧುಗಳೇ. ಹಾಗಾಗಿ ನಾವು ಇಂಥ ಮಹನೀಯರ ಜಯಂತ್ಯೋತ್ಸವ ಆಚರಿಸುವಾಗ ನಮ್ಮ ಸುತ್ತಮುತ್ತಲಿನ ಸಮಾಜದ ಕೆಲವು ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಕೈಲಾದಷ್ಟು ಸಹಕಾರ, ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡಿದಾಗ ಅದು
ಎಲ್ಲೋ ಒಂದು ಕಡೆ ಇಂಥ ಜಯಂತ್ಯೋತ್ಸವ ಮಾಡೋದಕ್ಕೂ ಸಾರ್ಥಕ. ನವೀನ್ ಕುಮಾರ್ ಅವರು ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಸಿದ್ಧಗಂಗಾ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ವಂದನಿಸುತ್ತಾ ಮತ್ತು ಈ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಭಾಗದ ಶಾಸಕರು ಕೃಷ್ಣಪ್ಪಾಜಿ ಅವರಿಗೂ ನಮಸ್ಕರಿಸುತ್ತಾ ಮತ್ತು ಮಾನ್ಯ ಹುಟ್ಟುಹಬ್ಬವನ್ನು ನಾವು ಆಚರಿಸ್ಕೊಳ್ತಾ ಇದ್ದೇವೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನ, ಅವರ ಆದರ್ಶಗಳನ್ನು ನಾವು ಪಾಲಿಸುತ್ತಾ ಈ ಭಾಗದಲ್ಲಿ ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನನಗೆ ಬಹಳ ಖುಷಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ಘಟಕ, ವಿಧಾನಸಭಾ ಘಟಕ ಕೂಡ ಇಲ್ಲಿ ಬರಲಿದೆ. ನೆಕ್ಸ್ಟ್ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಜೊತೆಗೂಡಿ ಇದೊಂದು ಅದ್ಭುತ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಈ ಸಿದ್ಧಗಂಗಾ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ನಡೆದಾಡೋದು ದೇವರ ಒಂದು ಜನಾಚರಣೆಯನ್ನು ಆಚರಿಸ್ತಾ ಇರೋದು ನಿಜಕ್ಕೂ ಈ ಬಡಾವಣೆಯಲ್ಲಿ ನಮ್ಮ ಉತ್ತರಳ್ಳಿ ಸುತ್ತಮುತ್ತ ನಿಜಕ್ಕೂ ಒಂದು ನಮ್ಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು ಕೂಡ ದೇವರನ್ನ ನೋಡಿಲ್ಲ ಅನ್ನೋಂಗಿಲ್ಲ. ಯಾಕಂದರೆ ನಡೆದಾಡೋ ದೇವರನ್ನ ನಾವು ಆಗಾಗಲೇ ನೋಡಿದ್ದೀವಿ, ಅವ್ರ ಆಶೀರ್ವಾದ ಕೂಡ ತಗೊಂಡಿದ್ದೀವಿ. ಅಂಥ ಒಬ್ಬ ಪುಣ್ಯಾತ್ಮ 118ನೇ ಜನ್ಮ ದಿನೋತ್ಸವಕ್ಕೆ ಈ ಒಂದು ವೇದಿಕೆಯಲ್ಲಿ ಜನಪ್ರಿಯ ಶಾಸಕರು ಸಹೋದರರಾದಂಥ ಕೃಷ್ಣಪ್ಪಣ್ಣ ಅವರು ಕೂಡ ಬಂದಿದ್ದಾರೆ. ವೇದಿಕೆಯಲ್ಲಿ ಮಾಜಿ ಮೇಯರ್ ಆಗ್ಬೋದು, ನಮ್ಮ ಆತ್ಮೀಯ ಸ್ನೇಹಿತರು, ಈ ಭಾಗದ BBMP ಸದಸ್ಯರು, ಅಭಿವೃದ್ಧಿನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಈಗಲೂ ಕೂಡ ಅಭಿವೃದ್ಧಿನಲ್ಲಿ ಯಾವ ಪ್ರತಿನಿತ್ಯ ಎಲ್ಲ ಬಡಾವಣೆಗಳು ಕೂಡ ದಿನನಿತ್ಯ ಸಂಪರ್ಕವನ್ನು ತಗೊಂಡು ಅಭಿವೃದ್ಧಿ ಆಗ್ಬೋದು. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಳ್ತಕ್ಕಂಥ ಒಬ್ಬ ಸ್ನೇಹಿತ ಹನುಮಂತು ಅವರ ಒಂದು ಇದರಲ್ಲಿ ನಾವು ಕೂಡ ಪ್ರತಿ ವರ್ಷ ಕೂಡ ನಾವು ಬರ್ತಾ ಇದ್ದೀವಿ. ಯಾಕಂದರೆ ನಾವು ಇಲ್ಲಿಂದ ತುಮಕೂರಿಗೆ ಹೋಗಿ ನೋಡೋಕ್ಕಾಗೋದಿಲ್ಲ ಅಥವಾ ಅಲ್ಲಿ ಹೋಗಿ ಪಾಲ್ಗೊಳ್ಳೋಕ್ಕಾಗಲ್ಲ. ಆದರೆ ಆ ದೇವ್ರನ್ನ ಇಲ್ಲೇ ತೊಗೊಂಡ್ಬಂದು ನಿಲ್ಲಿಸಿ ಅವ್ರನ್ನ ಒಂದು ಪೂಜೆ ಮಾಡಿ ಅವ್ರ ಆಶೀರ್ವಾದವನ್ನು ತಗೊಳ್ಳೋಕ್ಕೆ ನಮಗೆಲ್ಲರೂ ಕೂಡ ಅನುವು ಮಾಡಿಕೊಟ್ಟಂಥ ಸಿದ್ಧಗಂಗಾ ಸೇವಾ ಸಮಿತಿ ಸಮಸ್ತರಿಗೂ ನಾನು ವಂದಿಸ್ತಾ ಇದ್ದೀನಿ. ಇಂಥ ಅನೇಕ ಕಾರ್ಯಕ್ರಮಗಳ ದಾಸೋಹ ಕಾರ್ಯಕ್ರಮ, ತ್ರಿವೋದಯ ದಾಸೋಹ, ಅನ್ನ ಅಕ್ಷರ ಆರೋಗ್ಯ 3 ಕೊಟ್ಟಂಥ ಮಹನೀಯರು. ಅವರ ಆಶ್ರಮದಲ್ಲಿ ಬೆಳೆದಂಥ ಮಕ್ಕಳುಗಳು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಎಷ್ಟೋ ಜನ ಕೂಡ IAS, IPS, IPAS ಮತ್ತು ರಾಜಕಾರಣಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಎಲ್ಲರೂ ಕೂಡ ಅವರ ಒಂದು ಅವರ ಆಶೀರ್ವಾದ ಕೂಡ ನಮಗೆಲ್ಲ ಸಿಕ್ಕತ್ತೆ. ಅವರು ಇಲ್ಲಾಂದ್ರೂ ಕೂಡ ಅವರು ನಮ್ಮನ್ನು ಹೃದಯದಲ್ಲಿ ಎಲ್ಲರಲ್ಲೂ ಇರ್ತಾರೆ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನಮ್ಮನ್ನು ಕರೆದು ಆಧರಿಸಿ ಒಂದೆರಡು ಮಾತುಗಳನ್ನ ಅವ್ರ ಬಗ್ಗೆ ಆಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಂಬಿಯೋ ಚ ಪೂರ್ಣಪ್ರಜ್ಞತಿಥ್ಯಾಸ್ತು ಬಲೋತ್ಕಾರ್ಯ ಸಾಧಕ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ತತ್ತುಲ್ಯಂ ರಾಮನಾಮ ವರಾನನೆ. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೂ ನಮ್ಮ ಈ ಒಂದು ಪ್ರದೇಶದ ಶಾಸಕರಾದ ಕೃಷ್ಣಪ್ಪನವರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಈ ದಿನ ಈ ಒಂದು ನಡೆದಾಡುವ ದೇವರು ಅನ್ನುವ ಒಂದು ಬಿರುದನ್ನು ಹೊತ್ತು ನಮ್ಮ ಗುರುಗಳಾದ ಶಿವಗಂಗಾ ಮಠದ ಸ್ವಾಮೀಜಿಯವರು ಅವರ ಜಯಂತ್ಯೋತ್ಸವವನ್ನು ಎವ್ರಿ ಇಯರ್ ನಮ್ಮ ಈ ಬಡಾವಣೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಡಾವಣೆಯ ಹನುಮಂತವರು ಸೇರಿ, ಸುಭಾಷ್ ಅವರು ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡಿ ಇದನ್ನು ಪ್ರತಿ ವರ್ಷ ಈಗ ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು ನಮಗೂ ಸಂತೋಷ. ಇದರಲ್ಲಿ ಬರೀ ಅನ್ನದಾಸೋಹ ಅಲ್ಲ, ಇದು ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನೋ ಒಂದು ಈ ಅಭಿಪ್ರಾಯದಲ್ಲಿ ಈ ಒಂದು ಅನ್ನದಾನ ದಾಸೋಹ ಆಗ್ತಾಯಿದೆ. ಇದೇ ಥರ ಮುಂದುವರಿಲಿ, ಇದೇ ಥರ ಹೆಚ್ಚಿನ ಜನಗಳಿಗೆ ಇದರಿಂದ ಅನುಕೂಲ ಆಗಲಿ. ಅವರು ವಿಜಯಕುಮಾರ್ ಅವರು ಹೇಳಿದಾಗೆ ನಮ್ಮ ಈ ಒಂದು ಸ್ವಾಮೀಜಿಯವರ ಮಠದಲ್ಲಿ ಯಾರು ಓದಿದ್ದಾರೆ ಅವರೆಲ್ಲ ದೇಶ ವಿದೇಶಗಳಲ್ಲಿ ಒಳ್ಳೆ ಕೆಲಸ ಮಾಡಿ ಹೆಸರು ತಗೊಂಡಿದ್ದಾರೆ. ಸೊ ಇಂತಹ ಇನ್ನೂ ಹಲವಾರು ಕೆಲಸಗಳು ಆಗಬೇಕು. ಇನ್ನೂ ಹೆಚ್ಚಿನ ನಮ್ಮ ಆ ಒಂದು ಮಠದಿಂದ ಶಿಷ್ಯಂದರು ಬಂದು ಇನ್ನೂ ದೊಡ್ಡ ಕೆಲಸ ಆಗಬೇಕು ಅಂತ ಹೇಳಿ ಈ ಮೂಲಕ ತಿಳಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಸಿದ್ಧಗಂಗಾ ಸೇವಾ ಸಮಿತಿಯ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಹುಟ್ಟುಹಬ್ಬದ ದಿನ ಭಾವಚಿತ್ರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ
ನಿಮ್ಮೆಲ್ಲರ ಆತ್ಮೀಯರು ಆದಂಥ ಭಾಳ ಹೆಚ್ಚಾಗಿ ಸಮಾಜ ಸೇವೆಯಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಮೇಯರ್ ಆಗಿ ಕೆಲಸ ಮಾಡಿದಂಥ ಗಂಗಾಂಬಿಕಾ ಮಲ್ಲಿಕಾರ್ಜುನವರು ನನ್ನ ಭಾಳ ಆತ್ಮೀಯರು. ನಿಮ್ಮ ಮನೆ ಮಗ ಆಗಿರುವಂಥ ವಾರ್ಡಿನ ಕಾರ್ಪೊರೇಟ್ರು ಆಗಿದ್ದಂಥ ಹನುಮಂತಯ್ಯನವರೇ, ಈ ಜಾಗದಲ್ಲಿ ಒಂದು ಒಳ್ಳೆ ಪರಿಸರವನ್ನು ಮಾಡುವಂಥ ಲೇಔಟನ್ನು ಮಾಡಿ, ಒಳ್ಳೆ ಪಾರ್ಕ್ಗಳನ್ನು ಮಾಡಿ, ಎಲ್ಲ ಲೇಔಟಲ್ಲಿ ಪಾರ್ಕ್ಗಳನ್ನು ಮಾಡ್ತಾರೆ, ರೋಡನ್ನು ಚೆನ್ನಾಗಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ದೇವಸ್ಥಾನಕ್ಕೆ ಅಂತ ಜಾಗ ಇಟ್ಟಂಥ ಒಬ್ಬರು ಅಧ್ಯಕ್ಷತೆ ಅಂದರೆ ನಮ್ಮ ಐವಿಕ್ರಾಚಾರ್ಯರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಭಾಳ ಯಾವಾಗಲೂ ನಮ್ಮ ಧರ್ಮ ಸಂಸ್ಕೃತಿ ಉಳಿಬೇಕು ಅಂತಂದರೆ ದೈವ ಭಕ್ತಿ ಇದ್ದರೆ ಎಲ್ಲ ಆಟೋಮೆಟಿಕ್ ಇರ್ತದೆ. ಆದರೆ ಶಿವಕುಮಾರ ಗುರುಗಳು ಇವತ್ತು ಮಹಾರಾಜರು ಕನ್ನಂಬಾಡಿಯನ್ನು ಕಟ್ಟಿ ಬೆಂಗಳೂರಿಗೆ ಕಾವೇರಿ ನೀರನ್ನು ಹರಿಸಿದ್ದಾರೆ. ವಿಶ್ವೇಶ್ವರಯ್ಯನವರು ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಮೀರಿಸಿ ಸ್ವಾಮೀಜಿಗಳು ಅಕ್ಷರ ದಾಹವನ್ನು ಮಾಡಿ, ಅದು ಇಡೀ ಎಲ್ಲ ಮಠಗಳಲ್ಲಿ ಒಂದು ಸಣ್ಣ ಸಣ್ಣ ಸಮಸ್ಯೆಗಳಿದೆ. ಆದರೆ ಈ ಮಠದಲ್ಲಿ ಏನೂ ಸಮಸ್ಯೆ ಇಲ್ದಿರ ಎರಡೇ ಸಮಸ್ಯೆ, ಒಂದು ಊಟ, ಒಂದು ಸರಸ್ವತಿಯನ್ನು ಭಾಳ ಚೆನ್ನಾಗಿ ಎಲ್ಲರಿಗೂ ಹಂಚಿಕೊಟ್ಟಿದ್ದಾರೆ. ಇವತ್ತಿನ ದಿನ ಅಲ್ಲಿ ಓದಂಥ ವಿದ್ಯಾರ್ಥಿಗಳು ನಮ್ಮ ವಿಜಯ್ ಕುಮಾರ್ ಅವರು ಹೇಳ್ದಂಗೆ ನಮ್ಮ ಎಲ್ಲ ನಾಯಕರು ಭಾಳಷ್ಟು ಜನ IAS IPS ಎಲ್ಲ ಆಗಿದ್ದಾರೆ. ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತಿನ ದಿನ ಸ್ವಾಮೀಜಿಗಳ ಮಾರ್ಗದರ್ಶನ, ಭಕ್ತಿ, ಶ್ರದ್ಧೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಕಾರಣ ಏನಂದರೆ ಅವರು ಸ್ವಾಮೀಜಿಗಳು ಕೊಟ್ಟಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ಹೊರದೇಶಕ್ಕೆ ಹೋಗಿರುವಂಥ ನಮ್ಮ ವಿದ್ಯಾರ್ಥಿಗಳು ಅಂತ ನಮ್ಮ ವಿಜಯ್ ಕುಮಾರ್ ಹೇಳಿ ಭಾಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಳ ಒಂದು ರೀತಿ ಯಶಸ್ವಿಯಾಗಿ ಎಲ್ಲೇ ಮಾಡಿದ್ರು BBMPನ ಕಾರ್ಪೊರೇಷನ್ನ ನಿಮ್ಮ ಸಂಘದ ಅಧ್ಯಕ್ಷರು ಆಗಿರುವಂಥ ನವೀನ್ ಕುಮಾರ್ ಅವರೇ, ನೀವು ನವೀನ್ ಕುಮಾರ್ ಅವರು ಇನ್ನೂ ಹೆಚ್ಚಿನ ಒಂದು ಬ್ರಾಂಚ್ಗಳನ್ನು ಮಾಡಿ ಹೆಚ್ಚಿನ ಮಾಡ್ತಾ ಇದ್ದೀರಾ. ನಿಮಗೆ ನನ್ನ ಹೃದಯಪೂರ್ವಕಂತ ಅಭಿನಂದನೆಗಳು. ಸತೀಶ್ ಗೌಡ್ರೆ, ಕೇಶವರಾಜ್ ಅವರೇ, ನನಗೆ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆ ಜೊತೆ ಪರಿಹಾರವನ್ನು ಮಾಡಿ ಒಳ್ಳೆ ಹೆಸರನ್ನು ತರ್ತಿರುವಂಥ ಪ್ರಸಾದ್ ಅವರೇ, ಸುಭಾಷ್ ಅವರೇ, ಮಾದೇವ ಸ್ವಾಮಿ ಅವರೇ, ರಾಜಪ್ಪ ಅವರೇ, ಮಂಜು ಅವರೇ, ದಯಾನಂದ ಅವರೇ, ವಿಜಯ್ ಕುಮಾರ್ ಅವರೇ, ಸುರೇಶ್ ಅವರೇ, ವಿಜಯ್ ಅವರೇ, ಮಂಜು ಅವರೇ, ಷಣ್ಮುಖ ಅವರೇ, ಸತೀಶ್ ಅವರೇ, ಪುರುಷೋತ್ತಮ್ ಅವರೇ, ಗಿರೀಶ್ ಅವರೇ, ಭಕ್ತ ಗಿರೀಶ್ ಅವರೇ, ಹೇಮಂತ್ ಅವರೇ, ಮಲ್ಲಿಕಾರ್ಜುನ್ ಅವರೇ, ರವಿಕುಮಾರ್ ಅವರೇ, ಆರಾಧ್ಯ ಅವರೇ, ಹರೀಶ್ ಅವರೇ, ಗಿರೀಶ್ ಅವರೇ, ಭಾಳ ಯಾಕೆ ಇವರೆಲ್ಲರ ಹೆಸರನ್ನು ಹೇಳಿದೆ ಅಂತಂದರೆ ನೀವೆಲ್ಲ ಸೇರಿ ಮಾಡಿದ್ದಕ್ಕೆ ನಾವಿಲ್ಲಿ ಬಂದು ವೇದಿಕೆಯಲ್ಲಿ ಹಂಚ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಇನ್ನೂ ಶಕ್ತಿಯನ್ನು ತುಂಬಲಿ. ನಮ್ಮ ಹನುಮಂತಯ್ಯನವರು ಐವಿಗ್ರಾಚಾರ್ಯರು ಮನಸ್ಸಿಟ್ಟು ಎಲ್ಲಿ ಜಾಗ ಕೊಡ್ತಾರೋ ಅಲ್ಲಿ ಜಾಗದಲ್ಲಿ ಒಂದು ಪುತ್ಥಳಿಕೆಯನ್ನು ಮಾಡೋದಕ್ಕೆ ನಾನು ಸಹಕಾರ ಮಾಡ್ತೀನಿ. ಕಾರಣ ನಾನೇನಿದ್ರು ಹೆಡ್ ಮಾಸ್ಟರ್ ಅಷ್ಟೇ. ಈಗ ಜಾಗ ಯಾರಿಗೆ ಹಂಚಿದ್ರು ಪೂರ್ಣಪ್ರಜ್ಞ ಆಚಾರ್ಯರು ಅವರ ಸ್ವಂತ ಮನೆಗಿನ್ನ ಹೆಚ್ಚಾಗಿ ಲೇಔಟನ್ನು ಕಾಪಾಡ್ಕೊಂಡು ಒಂದು ಗಿಡ ಮರ ಕಟ್ ಮಾಡಿದ್ದಕ್ಕೆ ನಮಗೂ ಅವ್ರಿಗೂ 1-2 ತಿಂಗಳು ಮಾತೇ ನಿಂತದ್ವಿ. ಬರೀ ಒಂದು ಮರಕ್ಕೋಸ್ಕರ 3 ತಿಂಗಳು ಮಾತು ನಿಲ್ಸಿದ್ವಿ. ಅಂದರೆ ಅವರ ಪರಿಸರ ಪ್ರೇಮಿ ಮತ್ತು ಎಲ್ಲ ಕಡೆ ಇವತ್ತು ಲೇಔಟ್ ದೊಡ್ಡದಾಗಿದೆ, ಎಲ್ಲರೂ ಖುಷಿ ಪಡ್ತೀರಾ. ಅದರ ಲೇಔಟಲ್ಲಿ ಕಮ್ಮಿ ಮನೆ ಇದ್ದಾಗ ರಾತ್ರಿ ಆಗಲೂ ಒಂದು ರೀತಿ ಬೀಟ್ ಪೊಲೀಸ್ ಥರ ಕೆಲಸ ಮಾಡಿ ಲೇಔಟಲ್ಲಿ ಸೆಕ್ಯೂರಿಟಿಯನ್ನು ಕೊಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ದೊಡ್ಡ ಮನಸ್ಸನ್ನು ಮಾಡಿ ಹನುಮಂತಯ್ಯನವ್ರ ಮುಖಾಂತರ ನನ್ನ ಗಮನಕ್ಕೆ ತಂದರೆ ಆ ಒಳ್ಳೆ ರೀತಿಯಲ್ಲಿ ಮಾಡೋಣ. ದಾಸೋಹ ಮಾಡೋದಕ್ಕೆ, ನಿರಂತರವಾಗಿ ದಾಸೋಹ ನಡೆಯೋದಕ್ಕೆ ಮೊದಲನೇದಾಗಿ ಎಲ್ಲಾದರೂ ಒಂದು ಒಳ್ಳೆಯ ಜಾಗವನ್ನು ಮಾಡಿ ನಿಮ್ಮ ಲಿಮಿಟಲ್ಲಿ ನಿಮ್ಮ ಸಂಸ್ಥೆಯಿಂದ ಒಂದು ಸಣ್ಣದಾಗಿ ಶಾಲೆಯನ್ನು ಶುರು ಮಾಡೋದಕ್ಕೆ ಮೊದಲು ಹೆಜ್ಜೆಯನ್ನು ತಗೊಳ್ಳಬಿಡಿ. ಏಕೆಂತಂದರೆ ಸ್ವಾಮೀಜಿಗಳ ಆಸೆ ನಿಮ್ಗೆ ಗೊತ್ತಿದೆ. ದಾಸೋಹನ ಜೊತೆಯಲ್ಲಿ ಸರಸ್ವತಿಯನ್ನು ಭಾಳ ಇಡೀ ಪ್ರಪಂಚಕ್ಕೆ ದಾರಿ ಹಿಡಿದಂಥ ಪುಣ್ಯಾತ್ಮ. ನಾನು ಆ್ಯಕ್ಚುಲಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಯಡಿಯೂರಪ್ಪ ಅವ್ರ ಜೊತೆ ಹೋದೆ, ಭಾಳ ಚೆನ್ನಾಗಿ ಭೇಟಿ. ಒಂದು ರೀತಿ
ಭಾಳ ಸಂತೋಷವಾಗಿ ನಿಜವಾಗಿ ಹೇಳಬೇಕು ಅಂದರೆ ಎಲ್ಲರಿಗೂ ಪ್ರೇರಿತರು. ನಾವು ಬರೀ ಯಡಿಯೂರಪ್ಪರು ಅಂತಲ್ಲ, ಎಲ್ಲ ನಾಯಕರುಗಳು ಹೋಗಿ ಅವರ ಆಶೀರ್ವಾದವನ್ನು ತಗೊಂಡೇ ಮುಂದಿನ ಹೆಜ್ಜೆಯನ್ನು ಇಟ್ಟು ಒಳ್ಳೆಯದಾಗಿದೆ. ಅದಕ್ಕೆ ನಿಮಗೆ ಉದಾಹರಣೆ ನಮ್ಮ ಸೋಮಣ್ಣ ಸಾಹೇಬ್ ಇವತ್ತಿನ ದಿನ ಎಲ್ಲ ಕಡೆಯಿಂದ ಕೇಂದ್ರದಲ್ಲೂ ಮಂತ್ರಿಯಾಗಿ ಭಾಳ ಒಳ್ಳೆಯ ಕೆಲಸನ ಅವರು ಮಾಡ್ತಿದ್ದಾರೆ. ವಿಜೇಂದ್ರ ಅವರು ಇವತ್ತು ಹೆಚ್ಚಾಗಿ ಅಭಿವೃದ್ಧಿಯನ್ನು ಓಡಾಡೋಕ್ಕೆ ಶುರು ಮಾಡಿದ್ದಾರೆ. ಇರಲಿ, ಸಮಸ್ಯೆ ಇದ್ದೇ ಇರುತ್ತೆ. ಕುಟುಂಬದಲ್ಲಿ ಸಮಸ್ಯೆ ಇದೆ, ಮನೇಲಿ ಸಮಸ್ಯೆ ಇದೆ, ಊರಲ್ಲಿ ಸಮಸ್ಯೆ ಇದೆ, ಎಲ್ಲ ಪಾರ್ಟಿಲೂ ಸಮಸ್ಯೆ ಇದೆ. ಸಮಸ್ಯೆ ಆಟೋಮೆಟಿಕ್ಕಾಗಿ ಸರೋಗುತ್ತೆ, ಏನೂ ತೊಂದರೆ ಇಲ್ಲ. ದಯವಿಟ್ಟು ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ರೀತಿಯ ಪೂರ್ಣ ಸಹಕಾರ ಬೆಂಬಲವನ್ನು ಕೊಡ್ತಾ ಇರ್ತೀನಿ. ಯಾವಾಗಲೂ ನಿಮ್ಮ ಜೊತೆ ನಾನು ನಿಮ್ಮ ಸದಸ್ಯನಾಗಿ ಕೆಲಸವನ್ನು ಮಾಡ್ತೀನಿ. ನೆಚ್ಚಿನ ಕಾರ್ಪೊರೇಟರ್ ಹನುಮಂತ ಸಾಹೇಬರಿಗೆ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟಂತ ನಮಗೆ ಸ್ವಚ್ಛತೆ ಮಾಡೋ ಮುಖಾಂತರ ಸ್ವಚ್ಛ ಭಾರತ ನಮಗೆ ಇಂಪಾರ್ಟೆಂಟ್. ಸ್ವಚ್ಛತೆಯನ್ನು ಕಾಪಾಡಬೇಕು. ದಯವಿಟ್ಟು